ಸೊ ಕರ್ನಾಟಕದ ಮೇಷ್ಟ್ರು ನಮ್ಮ ಜೊತೆಲಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದನೂ ಇವರು ಮಾಡಿದಂತಹ ಧಾರಾವಾಹಿಗಳನ್ನ ನೋಡ್ಕೊಂಡ್ ಬಂದು ಸಾಕಷ್ಟು ಒಂದು ವಿದ್ಯೆಯನ್ನ ಕಲಿತು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬಾನೇ ಒಂದು ಒಳ್ಳೇದಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಆದ್ರೂ ಇವರ ಸ್ಕೂಲು ಟೆಂಟ್ ಸಿನಿಮಾಸ್ ಅಂತ. ಸೊ ಟೆಂಟ್ ಅಲ್ಲಿ ಮಕ್ಕಳಿಗೆಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಬೆಳಗೋ ತರ ಮಾಡುವಂತ ನಮ್ಮ ಮೇಷ್ಟ್ರು ನಮ್ಮ ಜೊತೆಲಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ಸರ್ ಮೊದಲನೇದಾಗಿ ನಮಸ್ಕಾರ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024ಗೆ ನಿಮ್ಗೆ ಆಧಾರದ ಸ್ವಾಗತ ಸರ್. ಸೊ ಹೇಗೆ ಅನಿಸ್ತದೆ ಸರ್ 15 ವರ್ಷ ಪೂರೈಸಿದಂತಹ ಈ ಸಂಭ್ರಮ ಇವತ್ತು ಈ ಅವಾರ್ಡ್ಸ್ ಸೆರೆಮನಿ ಮೂಲಕ ಆಚರಿಸ್ತಾ ಇದ್ದಾರೆ. ಸೊ ಏನಂತ ಹೇಳಕ್ ಇಷ್ಟಪಡ್ತೀರಾ? ಒಂದು ಕಾರ್ಯಕ್ರಮವನ್ನ ಸತತವಾಗಿ 15 ವರ್ಷ ಅಂದ್ರೆ 1.5 ದಶಕ ನಡೆಸೋದು ಸಾಹಸ. ಆ ಒಂದು ನಿಮ್ಮ ಸಾಹಸಕ್ಕೆ ಚಿತ್ತಾರ ತಂಡಕ್ಕೆ ನನ್ನ ಪ್ರೀತಿಯ ಅಭಿನಂದನೆಗಳು. ಕನ್ನಡ ಚಿತ್ರರಂಗ ಇಂಥ ಒಂದು ಕಾರ್ಯಕ್ರಮಗಳಿಂದ ಈಗ ಪುನಶ್ಚೇತನಗೊಳ್ಳುವಂಥ ಅವಶ್ಯಕತೆ ಇದೆ. ಅಂದರೆ ಸೊರಗಿರುವಂಥ ಹೊತ್ತು ನಾವಿದು. ಈಗ ಇಂಥದ್ದೇನೋ ಒಂದು ಹಬ್ಬ ಬೇಕು, ಕೈಂಡ್ ಆಫ್ ಫೆಸ್ಟಿವಿಟಿ. ಸೊ ಇದರಿಂದ ಎಲ್ರಿಗೂ ಏನೋ ಒಂದು ಸಂಚಲನ ಮೂಡುತ್ತೆ, ಏನೋ ಮಾಡಬೇಕು ಅಂತ. ಪ್ರಶಸ್ತಿಗಳಿಂದ ಏನಾಗುತ್ತೆ, ವಿಶೇಷವಾಗಿ ಯಂಗ್ಸ್ಟರ್ಸ್ಗಳಿಗೆ ಮೊದಲು ಪ್ರಶಸ್ತಿ ಪಡೆಯೋರಿಗೆ ಇನ್ನಷ್ಟೇನೋ ಮಾಡಬೇಕು, ಇನ್ನೆಷ್ಟೇನೋ ಮಾಡಬೇಕು, ಪ್ರಯೋಗ ಮಾಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮೂಡುತ್ತೆ. ಅಂಥ ಪ್ರಯತ್ನಕ್ಕೆ ಹೊರಟಿರೋ ಚಿತ್ತಾರಕ್ಕೆ ನನ್ನ ಶುಭಾಶಯಗಳು. ಸರ್ ನೀವು ಸಾಕಷ್ಟು ವರ್ಷಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ದುಡ್ದಿದ್ದೀರಾ, ನಮ್ಮನ್ನೆಲ್ಲರೂ ರಂಜಿಸಿದ್ದೀರಾ ಸರ್. ಸೊ ನಿಮ್ಗೆ ಒಂದು ಕ್ವಶನ್ ಸರ್, ಆಗ ನೀವು ಕರಿಯರ್ ಶುರು ಮಾಡಿದಂತಹ ಅವಾಗಿದ್ದಂತಹ ಒಂದು ಚಿತ್ರರಂಗ ಈಗ ಆಗಿರುವಂತಹ ಬೆಳವಣಿಗೆಯ ರೀತಿ, ಸೊ ಏನು ಮೇಜರ್ ಡಿಫ್ರೆನ್ಸ್ ನಿಮ್ಮಲ್ಲಿ ಕಾಣ್ತಿದೆ ಅಥವಾ ಏನು ಒಂದು ಕಾಮನ್ ಅದು ಹಾಗೆ ಬೆಳೀತಾ ಬರ್ತಿದೆ ಸರ್? ಮೊದಲನೇದಾಗಿ ಯಾವ ಚೇಂಜಸ್ ನಿರಾಕರಿಸಬಾರ್ದು. ಫಸ್ಟ್ ಥಿಂಗ್, ಕಾಲ ಅಂದ್ರೆ ಚಲನೆ, ಚಲನೆ ಅಂದ್ರೆ ಬದಲಾವಣೆ ಆಗ್ತಾನೆ ಇರುತ್ತೆ. ನಾವು ಶುರು ಮಾಡಿದಾಗ ಅದು ನಮ್ಗಿಂತ ಹಿಂದೆ ಬೇರೆ ತರ ಇತ್ತು, ನಮ್ಮ ಕಾಲಘಟ್ಟದಲ್ಲಿ ಬದಲಾಯಿತು, ಈಗ ಮತ್ತೆ ಕಾಲಘಟ್ಟದಲ್ಲಿ ಬದಲಾಗಿದೆ, ಮತ್ತೆ ಮುಂದೆ ಬದಲಾಗ್ತಾ ಇರುತ್ತೆ. ಸೊ ಈ ಬದಲಾವಣೆಯನ್ನ ಪ್ರಶ್ನಿಸದೆ ಒಪ್ಪಿಕೋಬೇಕು. ಇದು ಸರಿ ತಪ್ಪು ಚರ್ಚೆ ಆಮೇಲೆ. ಅದರಿಂದ ಬದಲಾವಣೆ ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಈ ಬದಲಾವಣೆಗಳಲ್ಲಿ ಮನುಷ್ಯ ಸಂಬಂಧಗಳು ಅವುಗಳೆಲ್ಲ ಕುಸಿದು ಹೋಗ್ತಿರೋದು, ಮಾನವೀಯ ಮೌಲ್ಯಗಳ ಬಗ್ಗೆ ಆತಂಕ ಆಗತ್ತೆ. ಡಿಜಿಟಲ್ ಎರಾ ಬಂದ್ಮೇಲೆ ಏನಾಗಿದೆ, 1-to-1 ಸಂಬಂಧ ಕಡಿಮೆ ಆಗಿದೆ. ಎಲ್ಲ ಮ್ಯೂಸಿಕ್ ರೆಕಾರ್ಡಿಂಗ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಮತ್ತೆ ಸಿನಿಮಾ ವಿಭಾಗದ ಎಲ್ಲ ಕ್ಷೇತ್ರಗಳಲ್ಲಿ ಆಪ್ತತೆ ಹೋಗ್ಬಿಟ್ಟಿದೆ, ಇಂಟಿಮಸಿ ಹೋಗಿದೆ. ಅದು ಲಾಸ್ ಎದ್ದು ಕಾಣ್ತಾ ಇದೆ. ಹಂಗಿರ್ಲಿಲ್ಲ ಮುಂಚೆ ಸ್ವಲ್ಪ ಕೌಟುಂಬಿಕ ಇತ್ತು, ಈಗ ತುಂಬಾ ವೈಯಕ್ತಿಕ, ಇಂಡಿವಿಜುವಲ್ ಆಗ್ಬಿಟ್ಟಿದೆ. ಇದು ಸರಿ ತಪ್ಪು ಅಂತ ನಿರ್ಧಾರ ಮಾಡೋದು ನಾವು ಯಾರು? ಮೊದಲನೇದಾಗಿ ಇದನ್ನು ನಾವು ಸ್ವೀಕರಿಸ್ಬೇಕು. ಈ ಕಾಲಘಟ್ಟದಲ್ಲೂ ಏನು ಹೊಸ್ತು ಮಾಡೋಕ್ಕಾಗತ್ತೆ ಅಂತ ಪ್ರಯತ್ನ ಮಾಡ್ಬೇಕು. ಅದಕ್ಕೋಸ್ಕರನೇ ನಾನು 10 ಸಿನಿಮಾ ಸ್ಕೂಲ್ ನಡೆಸ್ತಿರೋದು. ಯಾಕೆಂದ್ರೆ ಟು ಅಪ್ಡೇಟ್ ಅವರ್ ಸೆಲ್ಫ್ ವಿತ್ ದ ಟೈಮ್. ರೈಟ್. ನಮ್ಮ ಕಾಲದ್ದೇನೋ ಸರಿ ಅಂತ ನಾವು ಅದನ್ನೇ ಗೊಣಗಾಡ್ತಾ ನಾಸ್ಟಾಲ್ಜಿ ಇಟ್ಕೊಳ್ಳದೆ, ಈ ಕಾಲಕ್ಕೆ ಏನ್ ಬೇಕು, ಈ ಕಾಲಕ್ಕೆ ಹೇಗೆ ನಾವು ಟ್ಯೂನಪ್ ಆಗಬೇಕು ಅನ್ನೋದನ್ನ ಹೊಸ ತರುಣ ಪೀಳಿಗೆಯನ್ನು ಇಟ್ಟುಕೊಂಡು ಒಂದು ಚಿಕ್ಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್, ಇವತ್ತು ನಾಮಿನೇಷನ್ಸ್ ಅಲ್ಲಿ ಇರುವಂತಹ ನಮ್ಮ ಎಲ್ಲ ಕಲಾವಿದರಿಗೆ ಒಂದು ವಿಶ್, ಜೊತೆಲಿ ನಮ್ಮ ಚಿತ್ತಾರ 15th ಇಯರ್ಗೆ ಒಂದು ವಿಶ್ ಸರ್. ಮೊದಲಿಗೆ ಚಿತ್ತಾರ ತಂಡಕ್ಕೆ 15 ವರ್ಷ ಈ ಸಾಹಸ ಮಾಡಿದಿರಿ, ಇದನ್ನ ಸತತವಾಗಿ ಮುಂದುವರಿಸಿ. ಅದು ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ಇಂಥದ್ದೊಂದು ಟಾನಿಕ್ ಬೇಕು. ವಿಶೇಷವಾಗಿ ಸೊರಗಿ ಹೋಗ್ತಿರೋ ಉದ್ಯಮದಲ್ಲಿ ಈಗ ಬೇಕೇ ಬೇಕು. ಚಿತ್ರೋದ್ಯಮದಲ್ಲಿ ಒಂಥರ ಏಳು ಬೀಳು ಜಾಸ್ತಿ, ಜೂಜು ಕಟ್ಟೆಗಳು, ಆರ್ಥಿಕವಾದ ಜೂಜು ಜಾಸ್ತಿ. ಅದರಿಂದ ಪ್ರಶಸ್ತಿಗಳು ಏನ್ ಮಾಡುತ್ತೆ, ಅವರಿಗೆ ಒಂಥರ ಹುರಿದುಂಬಿಸುತ್ತೆ. ಅದು ಒಂದು. ಹಾಗಾಗಿ ಮೊದಲಿಗೆ ಅಭಿನಂದನೆಗಳು. ಕೆಲವರಿಗೆ ನಾಮಿನೇಷನ್ ಆಗುತ್ತೆ, ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಬಂದವರಿಗೆ ಅಥವಾ ಪಡೀಲಿಕ್ಕಿರುವಂತಹ ವಿಜೇತರಾಗುವವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು. ನಾಮಿನೇಷನ್ ಆಗಿ ಗೆಲ್ಲಿಗೆ ಸಾಧ್ಯ ಇಲ್ದಿದ್ದವರು ಅದನ್ನ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಓಕೆ ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ ಅಂತಕ್ಕಂಥ ಒಂದು ಮನೋಭಾವದಿಂದ ಸ್ಪೋರ್ಟಿವ್ ಆಗಿ ತಗೊಂಡೋಗ್ಬೇಕು. ಅದರಲ್ಲಿ ಫ್ರಸ್ಟ್ರೇಷನ್ ಪ್ರಶ್ನೆ ಇರಲ್ಲ. ಯಾಕಂದ್ರೆ ಪ್ರಶಸ್ತಿ ಒಂದಿರುತ್ತೆ, ಅದಕ್ಕೆ ಅರ್ಜಿಗಳು 100 ಇರುತ್ತೆ. ನ್ಯಾಚುರಲಿ ಯಾರೋ ಒಬ್ಬರಿಗೆ ಸಿಕ್ಕತ್ತೆ. ಪ್ರಶಸ್ತಿ ಬಾರದಿದ್ದವರು ಅನರ್ಹರು ಅಂತ ಖಂಡಿತ ಅಲ್ಲ. ಅದು ನಾನು ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅಧ್ಯಕ್ಷನಾಗಿದ್ದೇನೆ, ಕೇಂದ್ರ ಚಲನಚಿತ್ರ ಪ್ರಶಸ್ತಿಯಲ್ಲಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಬೆಸ್ಟ್ ಫಿಲ್ಮ್ಸ್ ಬಂದಿರುತ್ತೆ,
ಬೆಸ್ಟ್, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಯಾವುದೋ ಒಂದು ಮಾನದಂಡದಲ್ಲಿ ಒಂದಕ್ಕೆ ಕೊಡ್ತಾರೆ. ಇನ್ನು ಉಳಿದ 3 ಅಥವಾ 4 ನಾಮಿನೇಟ್ ಆಗಿರೋವು ಅವು ಕೆಟ್ಟ ಸಿನಿಮಾ ಅಂತ ಅಲ್ಲ, ಕೆಟ್ಟ ನಟ ಅಂತ ಅಲ್ಲ, ಕೆಟ್ಟ ತಂತ್ರಜ್ಞ ಅಂತ ಅಲ್ಲ. ಆ ಸಂದರ್ಭಕ್ಕೆ ಒಬ್ಬರನ್ನು ಆಯ್ಕೆ ಮಾಡಲಾಗತ್ತೆ. ಆ ದೃಷ್ಟಿಯಿಂದ ಭಾಗವಹಿಸಿರುವ ಎಲ್ಲರಿಗೂ ನನ್ನ ಶುಭ ಹಾರೈಕೆಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಗೋಸ್ಕರ ಕಲರ್ಫುಲ್ ಸ್ಟೇಜ್, ಕಲರ್ಫುಲ್ ಸಿಟೀಸ್ ಎಲ್ಲ ರೆಡಿ ಆಗಿದೆ. ಸೊ ದಯವಿಟ್ಟು ಈ ಈವ್ನಿಂಗ್ ಎಂಜಾಯ್ ಮಾಡಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.